ಸರ್ ಅವರು ಅಪರಾಧಿ ಆಗಿದ್ರೆ ಖಂಡಿತ ಅವರು ಕಾಲಿಗೆ ಶೂಟೌಟ್ ಮಾಡಬಾರ್ದಾಗಿದ್ದು, ನೇರವಾಗಿ ಎದೆಗೆ ಹೊಡಿಬೇಕಿತ್ತು. ಯಾಕೆಂದ್ರೆ ಇನ್ನೊಬ್ರು ಯಾರೇ ಆ ಕೆಲಸ ಮಾಡಬೇಕು ಅನ್ಕೊಂಡ್ರು ಈ ಚಿತ್ರಣ ಅವ್ರ ಕಣ್ಮುಂದೆ ಬರಬೇಕಿತ್ತು. ಆ ಎಳೆ ಮಗು ಸರ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮನೆ ಮಕ್ಕಳನ್ನ ಹೆಂಗೆ ಬೀದಿಗೆ ಬಿಡೋದು, ಹೆಂಗೆ ಕಳಿಸೋದು? ಇಂಥ ಮೈಸೂರು ನಗರಿ ನಾವು ಎಲ್ಲರೂ ರಿಟೈರ್ಡ್ ಲೈಫ್ನ ಮೈಸೂರಲ್ಲಿ ಕಳಿಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಬಟ್ ಆದರೆ ಈಗ ಮೈಸೂರಲ್ಲಿ ಎಷ್ಟೊಂದು ಕೊಲೆ ಆಗ್ತಾ ಇದೆ, ಅತ್ಯಾಚಾರ ಪ್ರಕರಣಗಳು ನೋಡ್ತಾ ಇದ್ರೆ ನಮಗೆ ಮನೆಯಿಂದ ಹೊರಗಡೆ ಬರಲಿಕ್ಕೆ ಭಯ ಆಗುತ್ತೆ. ಫಸ್ಟು ಕಾನೂನು ಸುವ್ಯವಸ್ಥೆ ಸರಿಯಾಗಬೇಕು. ಅತ್ಯಾಚಾರಿಗಳಿಗೆ ಅತ್ಯಾಚಾರ ಆದ ತಕ್ಷಣ ಕಂಡಲ್ಲಿ ಗುಂಡು ಅಂತಾರಲ್ಲ, ಆ ರೀತಿ ಗುಂಡು ಹೊಡೆದು ಸಾಯಿಸಿದ್ರೆ ಅತ್ಯಾಚಾರ ಪ್ರಕರಣಗಳು ನಿಜಕ್ಕೂ ನಿಲ್ಲಬಹುದು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಸರ್, ಮೊದಲು ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತ ಮೈಸೂರು ಚಾಮುಂಡೇಶ್ವರಿ ನಾವು ಎಂಥ ವಿಶ್ವವಿಖ್ಯಾತ ದಸರಾ ಮಾಡಿ ಇನ್ನೂ 1 ವಾರ ಕಳೆದಿಲ್ಲ. ಅಂಥದ್ರಲ್ಲಿ ಒಂದು ಹೆಣ್ಮಗು ನಾವು ಊರಿಂದ ಊರಿಗೆ ಹೊಟ್ಟೆಪಾಡಿಗೋಸ್ಕರ ಬಂದಿದ್ದು, ಪಾಪ 9 ವರ್ಷದ ಹೆಣ್ಮಗುನ ಅರಿದು ಮುಕ್ಕಿದ್ದಾರೆ ಅಂತಂದರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾರೇ ಕಾನೂನು ವ್ಯವಸ್ಥೆ ಫಸ್ಟು ಯಾರೇ ಅತ್ಯಾಚಾರ ಆಗಲಿ ಅದು ಸಾಬೀತಾದ ತಕ್ಷಣ ಅವ್ರಿಗೆ ರೋಡಲ್ಲಿ ನಿಲ್ಲಿಸಿ ಮರಣದಂಡನೆ ಇಲ್ಲ ಶೂಟೌಟ್ ಮಾಡಿ ಸಾಯಿಸಬೇಕು. ಅವಾಗಾದರೂ ಇಂಥ ಅತ್ಯಾಚಾರಗಳು ಕಮ್ಮಿ ಆಗುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಅವ್ರು ನಾಗಲಕ್ಷ್ಮಿ ಮೇಡಮ್ ನಾನು ಅಂದ್ರೆ ಅವರು ಹೆಣ್ಮಕ್ಳು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿದ್ದಾರೆ. ನಾವು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿದ್ದವರು ಬಂದು ಒಂದು ಹೆಣ್ಮಗುವಿಗೆ, ಈಗ ನಮ್ಮ ಸೀಮಾ ಮೇಡಮ್ ಇದ್ದಾರೆ, ಇಲ್ಲ ಮಹಿಳೆಯರು ಅಂತ ಮೈಸೂರು ನಗರದಲ್ಲಿ ಒಬ್ಬ ಮಹಿಳೆ ಮೇಲೆ ಒಂದು ಚಿಕ್ಕ ಮಗು ಮೇಲೆ ಅತ್ಯಾಚಾರ ಆಗಿದ್ದು ತುಂಬ ಖಂಡನೆಯ. ಅವರು ಬಂದು ಒಂದು ಸ್ಟೇಟ್ಮೆಂಟ್ ಆದ್ರೂ ಕೊಡಬೇಕಿತ್ತು. ಬಂದು ಆ ಮಗು ತಂದೆ ತಾಯಿಗೆ ಸಾಂತ್ವನ ಹೇಳುವಂತಹ ಒಂದು ಕೆಲಸನಾದ್ರೂ ಯಾರು ಸಚಿವರಿದ್ದಾರೆ ಅವರು ಮಾಡ್ಬೋದಿತ್ತು. ಯಾರು ಕೂಡ ರಾಜಕೀಯ ಮುಖಂಡರುಗಳು ಸರ್ಕಾರದ ಕ್ಯಾಬಿನೆಟ್ ಅಲ್ಲಿರುವಂತಹ ಸಚಿವರುಗಳು ಯಾರು ಬರಲಿಲ್ಲ. ಇದೊಂದು ಅಂದ್ರೆ ಏನು, ಒಂದು ಸ್ಥಾನಮಾನ ಇದ್ರೆ ಮಾತ್ರ ಬಂದು ಸಪೋರ್ಟಿವ್ ಆಗಿ ನಿಲ್ತೀವ. ಒಂದು ಯಾರು ಬಡ ಕುಟುಂಬಗಳಿಗೆ ಅಂದ್ರೆ ಯಾವುದೇ ತರ ಸಪೋರ್ಟಿವ್ ಆಗಿ ಸರ್ಕಾರ ನಿಲ್ಲಲ್ವಾ ಅನ್ನೋದು ನಮಗೆ ಇದು ಕಣ್ಣು ಮುಂದೆ ಕಾಣುವಂತ ಚಿತ್ರ ಅಂತ ಅನ್ನಿಸ್ತಾ ಇದೆ.